ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೈಸೂರಿಗೆ ಹೊರಟಿದ್ದೀವಿ. ಒಂದು 5 ಡೇಸ್ ಟ್ರಿಪ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾವು ನಿನ್ನೆನೇ ಹೋಗಬೇಕಾಗಿತ್ತು, ಯಾಕಂದರೆ ನಂದು ಅಕ್ಕ ಮತ್ತು ಅಕ್ಕನ ಮಗಳು ಬಂದಿದ್ದರು. ಯಾಕಂದರೆ ನಿನ್ನೆ ಲಾಸ್ಟ್ ಡೇ ದಸರಾ ಆಗಿರೋದ್ರಿಂದ ಮ್ಯಾಂಗ್ಳೂರಲ್ಲಿ ತುಂಬ ಟ್ರಾಫಿಕ್ ಇತ್ತು. ಹಾಗಾಗಿ ನಾವು ನೈಟ್ ಹೋಗಲಿಲ್ಲ. ಹಾಗಾಗಿ ಇವಾಗ ಮಾರ್ನಿಂಗ್ ಹೊರಟಿದ್ದೀವಿ. ಬೇರೆ ಬಸ್ಸಲ್ಲಿ ಹೋಗೋಣ, ಎ ಸಿ ಬಸ್ಸಲ್ಲಿ ಅಂದರೆ ನಮ್ಮ ಅಕ್ಕನಿಗೆಲ್ಲ ಅವರಿಗೆ ಆಗೋದಿಲ್ಲ, ವಾಮಿಟಿಂಗ್ ಆಗುತ್ತೆ. ಸೊ ಹಾಗಾಗಿ ಮಾಮೂಲಿ ಬಸ್ಸಲ್ಲಿ ನಾವು ಹೊರಟಿದ್ದೀವಿ. ಇವಾಗ ಎಷ್ಟು 11:30 ಆಯ್ತು ಅನಿಸುತ್ತೆ ಮಾರ್ನಿಂಗ್. ಇವಾಗ ಹೊರಟಿದ್ದೀವಿ. ಇನ್ನು ನಾವು ಮೈಸೂರು ರೀಚ್ ಆಗುವಾಗ ಆಲ್ಮೋಸ್ಟ್ 6:30 ಆಗುತ್ತೆ ರೀಚ್ ಆಗುವಾಗ. ನಮ್ಮ ಅಕ್ಕ ಬಂದಿರೋದು ನಾನು ಕರ್ಕೊಂಡು ಬರೋಕ್ಕೂ ಯಾವುದೂ ಸಹ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ನಾನು 5:30 ಬರೋ ಬಸ್ಸು, ನಾನು 5:15ಗೆ ಹೋಗಿದ್ದೀನಿ. ಅವರ ಬಸ್ಸು 6:30 ಬಂದಿದೆ. ಅಷ್ಟು ಟ್ರಾಫಿಕ್ ಇತ್ತು ಮಂಗಳೂರಲ್ಲಿ. ಮತ್ತು ತುಂಬಾ ಸುಸ್ತಾಗಿ ಹೋಗಿತ್ತು. ಹಾಗಾಗಿ ಸ್ವಲ್ಪ ಕೂಡ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ಹೊರಡುವಾಗ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮಡಿಕೇರಿ ಹತ್ರ ಇದ್ದೀವಿ. ನೇಚರ್ ವ್ಯೂ ಎಲ್ಲ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಗ್ರೀನರಿ ಎಲ್ಲ. ಸೊ ಅದನ್ನು ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಹೊರಗಡೆ ಬಂದಿರೋದ್ರಿಂದ ಅಲ್ಲಿ ಇಲ್ಲಿ ಏನಾದರೂ ಪ್ಲೇಸಸ್ ನೋಡೋಕ್ಕೆ ಹೋಗ್ತೀವಲ್ಲ, ಹಾಗಾಗಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಟಿಂಗ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇನ್ನು ಮತ್ತೆ ಕ್ಲೋಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಇವಾಗಲೇ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಟಯರ್ಡ್ ಆಗಿತ್ತು ನಮಗೆ, ಆದ್ರೂ ನೋಡ್ಕೊಂಡು ಬರೋಣ ಎಲ್ಲವನ್ನು ಅಂತ ಒಂದು ರೌಂಡ್ ಅಂತ ಸಿಟಿ ರೌಂಡ್ ಹೊಡೆಯೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನೀವು ಯಾರು ಮೈಸೂರಿಗೆ ಬರಲಿಕ್ಕಾಗಿಲ್ಲ ಅಂತ ಅನ್ನೋರು ಇದನ್ನು ನೋಡಿ ಎಂಜಾಯ್ ಮಾಡಿ. ಇಲ್ಲಾಂದರೆ ನೀವು ನೆಕ್ಸ್ಟ್ ಇಯರ್ ದಸರಾಕ್ಕೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಈ ಲೈಟಿಂಗೆಲ್ಲ ನೋಡ್ತಾ ಇರೋದು, ದಸರಾಕ್ಕೆ ಬರೋದು. ದಸರಾ ಮುಗ್ದ ಮೇಲೆ ಬಂದಿರೋದು ನಾವು. ಆದ್ರೂ ಓಕೆ, ಲೈಟಿಂಗೆಲ್ಲ ಇದೆ, ಇವಾಗ ನೋಡ್ಬೋದು.
ಓಕೆ, ಇವಾಗ ನಾವು ಲೈಟಿಂಗ್ ಎಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಒಂದು 10:30 ಆಯಿತು ಆಲ್ಮೋಸ್ಟ್ ಆಲು. ಹಾಗಾಗಿ ಇಲ್ಲಿ ಒಂದು ಚಾಟ್ಸ್ ಸೆಂಟರಿಗೆ ಬಂದಿದ್ದೀವಿ, ಚಾಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು.